ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾಳೆಯಿಂದ ವಾರಾಹಿ ನವರಾತ್ರಿ, ಗುಪ್ತ ನವರಾತ್ರಿ ವಾರಾಹಿದು ಸ್ಟಾರ್ಟ್ ಆಗುತ್ತೆ. ವಾರಾಹಿ ಬಗ್ಗೆ ನಾನು ಆಲ್ರೆಡಿ 2-3 ವಿಡಿಯೋಗಳು ಮಾಡಿದ್ದೀನಿ. ಹೇಗೆ ಪೂಜೆ ಮಾಡ್ಬೋದು, ವಾರಾಹಿ ವಿಗ್ರಹ ಇಲ್ಲದೆ ಹೋದರೆ ದೀಪನ ನೋಡಿಕೊಂಡು, ಇಲ್ಲ 5 ಮೂತಿ ದೀಪ ಕಂಬ ಹಚ್ಕೊಂಡು ಅದನ್ನೇ ವಾರಾಹಿ ಅಂತ ನಾವು ಒಂದು ಕಲ್ಪನೆ ಮಾಡಿಕೊಂಡು ಪೂಜೆ ಮಾಡಬಹುದು ಅಂತ ಹೇಳಿದ್ದೀನಿ. ಇದ್ರ ಬಗ್ಗೆ ತುಂಬ ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಹಾಕಿರೋದ್ರಿಂದ ನಿಮಗೂ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಕೊಳ್ಬೋದು. ಒಂದು ಶಾರ್ಟಾಗಿ ವಾರಾಹಿ ನವರಾತ್ರಿ ಬಗ್ಗೆ ಹೇಳ್ತೀನಿ. ಜುಲೈ 15ರಿಂದ ಜುಲೈ 23 ತನಕ 9 ದಿವಸ ವಾರಾಹಿ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ವಾರಾಹಿ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರ್ಬೋದು. ಲಲಿತಾ ತ್ರಿಪುರ ಸುಂದರಿಯ ಸೈನ್ಯದ ಮುಂದಾಳತ್ವ ವಹಿಸಿರೋ ನಾಯಕಿನೇ ವಾರಾಹಿ. ಅಂದರೆ ನಮ್ಮ ಜೀವನದಲ್ಲಿ ಬರೋ ಕಷ್ಟ, ಕೋಟಲೆಗಳು, ಚಿಂತೆಗಳು, ಬೇರೆ ಸಮಸ್ಯೆಗಳು, ಹೆಲ್ತ್ ಪ್ರಾಬ್ಲಮ್ಮಿಂದ ಹಿಡಿದು ನಮ್ಮ ದುಡ್ಡಿನ ಪ್ರಾಬ್ಲಮ್ವರೆಗೂ ಮತ್ತು ಶತ್ರುಗಳ ನಾಶದವರೆಗೂ ಎಲ್ಲದಕ್ಕೂ ವಾರಾಹಿ ನಮಗೆ ಸಂಪೂರ್ಣ ಅನುಗ್ರಹ ತೋರಿಸ್ತಾಳೆ. ಈ ವಾರಾಹಿ ನವರಾತ್ರಿಲಿ ವಿಶೇಷ ಏನಂದರೆ 9 ಧಾನ್ಯದ ರಂಗೋಲಿ ಡೈಲಿ ಪುಟ್ಟದು ಹಾಕಿದ್ರೆ ಸಾಕು. ಅದರ ಮಧ್ಯೆ ಒಂದು ದೀಪ ಇಟ್ಕೊಂಡು ಪೂಜೆ ಮಾಡಿ. ಹಾಗೆ ಏನು ನೈವೇದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಸಿಹಿ ಗೆಣಸು ನೈವೇದ್ಯಕ್ಕಿಡ್ಬೋದು. ಅದು ಆಲ್ರೆಡಿ ನಾನು ವಿಡಿಯೋನಲ್ಲಿ ಹೇಳಿದ್ದೀನಿ. ಕುಂಕುಮ ಕೇಸರಿ ಹಾಲು ಹಾಕಿ ಕೊಡ್ಬೋದು. ಇದರಲ್ಲಿ ನಾನು ತುಂಬ ಅನುಕೂಲವಾಗೋ ಥರ ಹೇಳ್ತಾ ಇದ್ದೀನಿ. ಸಿಹಿಗೆಣಸು ಏನೂ ಇಲ್ಲದಾದ್ರೆ ನೈವೇದ್ಯ ಮಾಡ್ಬೋದು. ಬೆಲ್ಲ ಹಾಕಿರೋ ಹಾಲು ಇಡ್ಬೋದು. ಕಬ್ಬು ನೈವೇದ್ಯಕ್ಕೆ ಇಡ್ಬೋದು. ಆಮೇಲೆ ಡೈಲಿ 9 ದಿವಸನೂ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ 18ನೇ ತಾರೀಕು ಪಂಚಮಿ, ಅವತ್ತು ಪೂಜೆ ಮಾಡ್ಬೋದು. 21ನೇ ತಾರೀಕು ಅಷ್ಟಮಿ, ಅವತ್ತು ತುಂಬ ಒಳ್ಳೆಯ ದಿವಸ. ಹಾಗೂ 23ನೇ ತಾರೀಕು ದಶಮಿ, ತುಂಬ ಶ್ರೇಷ್ಠವಾಗಿರೋದು. ಯಾವ ದಿವಸದಲ್ಲಿ ಆಗಲಿಲ್ಲ ಅಂದರೆ ದಶಮಿಲಿ ಒಂದು ದಿವಸ ಚೆನ್ನಾಗಿ ಪೂಜೆ ಮಾಡಿ. ಮತ್ತು ಇದು ಸಂಜೆ ಹೊತ್ತು ಪೂಜೆ ಮಾಡ್ಬೋದು, ಬೆಳಗ್ಗೆನೇ ಮಾಡಬೇಕಂತೇನಿಲ್ಲ. ಸಂಜೆ ಸೂರ್ಯಾಸ್ತಮ ಆದಮೇಲೂ ಕೂಡ ಗೋಧೂಳಿ ನಗದಲ್ಲೂ ಪೂಜೆ ಮಾಡ್ಬೋದು. ಸೊ ವಾರಾಹಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೂ ನಿಮಗೆ ಶತ್ರುಗಳ ನಾಶ ಅಂದರೆ ನಮ್ಮ ದೇಹಕ್ಕೆ ಬರೋದು, ನಮ್ಮ ಜೀವನದಲ್ಲಿ ಬರೋದು ಕೆಲವುದು ಇಷ್ಟ ಆಗದೆ ಇರೋ ಶತ್ರುಗಳ ನಾಶ ಆಗಲಿ. ಹಾಗೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ವಾರಾಹಿ ಅಂತ ಬೇಡ್ಕೊಂಡು ಎಲ್ಲರಿಗೂ ಈ ವಾರಾಹಿ ನವರಾತ್ರಿಗಳ ಶುಭಾಶಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಹಾಗೆ ಇದ್ರ ಜೊತೆ ಸಿಂಪಲ್ ರಸಮ್ ರೆಸಿಪಿ ಒಂದು ಶೇರ್ ಮಾಡ್ಕೋತಾ ಇದ್ದೀನಿ. ಈ ಇನ್ಸ್ಟಂಟ್ ರಸಮ್ ಪೌಡ್ರಿಗೆ 1 ಗ್ಲಾಸ್, ನೀವು ಯಾವುದು ಗ್ಲಾಸ್ ಬೇಕಾದರೂ ತೊಗೊಳ್ಬೋದು. 1 ಗ್ಲಾಸ್ ತೊಗರಿಬೇಳೆ ಹಾಕ್ತಿದ್ದೀನಿ. ಇದನ್ನು ಒಂದು ಸಂಪಿಗೆ ಬಣ್ಣ ಬರೋ ಥರ ಹುರಿಬೇಕಂದ್ರೆ ಒಂಥರ ಗೋಲ್ಡನ್ ಕಲರ್ ಸಾಕು. ತುಂಬ ಬ್ರೌನ್ ಮಾಡಬಾರ್ದು. ಬ್ರೌನ್ ಮಾಡಿದ್ರೆ ರಸಮ್ ವಾಸನೆ ಹಾಗೂ ಟೇಸ್ಟ್ ಎರಡೂ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ಇವಾಗ ಇದು ಸಂಪಿಗೆ ಬಣ್ಣ ಬಂದಿದೆ, ಸಾಕು ಇಷ್ಟು. ಈಗ ಅದರಲ್ಲೇ 3/4 ಗ್ಲಾಸ್ ಜೀರಿಗೆ. ಇದು ಕೂಡ ಸೌಂಡ್ ಬರೋ ಥರ ಪಟಪಟ ಅಂತ ಹುರಿಬೇಕು. ಈ ರಸಮ್ ಪೌಡ್ರು ಈ ಚಳಿಗಾಲದಲ್ಲಿ ಮಾಡಿಟ್ಕೊಂಡ್ಬಿಟ್ರಂತಲೇ ಥರ ಸೂಪ್ ಥರ ಕುಡಿಬೋದು. ಟೊಮ್ಯಾಟೊ ಹಾಕಿ ಬೇಯಿಸ್ಬಿಟ್ಟು ರಸಮ್ ಪೌಡ್ರ್ ಹಾಕ್ಬಿಟ್ರೆ ಸ್ವಲ್ಪ ಒಂದು ಜೀರಾ ಪೆಪ್ಪರ್ದು ವಾಸನೆ ಒಂಥರ ಡಾಮಿನೇಟಿಂಗ್ ಆಗಿರುತ್ತೆ. ಹೆಲ್ತ್ಗೂ ಕೂಡ ಒಳ್ಳೆಯದು. WHO ಇಂದನೇ ಈ ಜೀರಿಗೆ, ಮೆಣಸು ಎಲ್ಲ ಜಾಸ್ತಿ ಯೂಸ್ ಮಾಡಿ ರಸಮ್ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಆ್ಯಂಟಿ ಕ್ಯಾನ್ಸರಸ್ಸು, ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ ಅಂತಲೂ ಕೂಡ ಹೇಳಿಕೆ ಇದೆ. ಅದರಿಂದ ಸಾಂಬಾರು ಏನೇ ಮಾಡಲಿ, ಒಂದು ರಸಮ್ ಅಂತ ಒಂದು ಡೈಲಿ ಯಾವುದಾದ್ರೂ ಸರಿ. ಇವಾಗಂತೂ ಯೂಟ್ಯೂಬಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರಸಮ್ ಎಲ್ಲ ತೋರಿಸ್ತಾನೇ ಇದ್ದಾರೆ. ಈ ಥರ ಹೆಲ್ತ್ಗೆ ಒಳ್ಳೇದು ಯಾವುದೋ ಅದನ್ನು ಚೂಸ್ ಮಾಡಿಕೊಂಡು ನೀವು ರಸಮ್ ಮಾಡಿಕೊಂಡ್ರೆ ಒಳ್ಳೆಯದು. ರಸಮ್ ಅಂದರೆ ನಾನು ಯಾವಾಗಲೂ ನನ್ನ ವಿಡಿಯೋನಲ್ಲಿ ಹೇಳ್ತೀನಿ ನೋಡಿ, ಅನ್ನಕ್ಕೆ ಕಲಿಸ್ಕೊಂಡೇ ತಿನ್ನಬೇಕಂತ ಏನಿಲ್ಲ. ಒಂದು ಲೋಟ ಜೊತೆಯಲ್ಲಿ ಟೀ ಥರ ಇಟ್ಕೊಂಡು, ಇವಾಗ ಚೈನೀಸೆಲ್ಲ ಗ್ರೀನ್ ಟೀ ಹೇಗೆ ಊಟದ ಜೊತೆ ಇಟ್ಕೊಳ್ತಾರೆ ಟೀನೆಲ್ಲ, ಆ ಥರ ನಮ್ಮದು ರಸಮ್ ಇಟ್ಕೊಂಡು ಜೊತೆಯಲ್ಲಿ ಒಂದು ಲೋಟದಲ್ಲಿ ನೀರು ಥರ ಆಗಾಗ್ಗೆ ಸಿಕ್ ಮಾಡ್ತಾ ಊಟ ಮಾಡ್ತಾ ಇದ್ರೆ ಅದೂ ಕೂಡ ಒಳ್ಳೆಯದು. ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗಲ್ಲ. ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಇದು ಕೂಡ ಜೀರಿಗೆ ಸೌಂಡ್ ಬರ್ತಾ ಇದೆ ನೋಡಿ, ಸಾಕಿಷ್ಟು. ಈಗ ಅರ್ಧ ಗ್ಲಾಸ್ ಮೆಣಸು. ನಾನು ಅರ್ಧ ಗ್ಲಾಸ್ಗಿಂತ ಒಂಚೂರು ಕಮ್ಮಿ ಹಾಕಿದ್ದೀನಿ. ಯಾಕೆ ಅಂದರೆ ಇದು ನಾನು ಬೆಳೆದವ್ರ ಹತ್ರ ತೊಗೊಂಡಿರೋದು. ಯಾವುದೇ ಒಂದು ಇದರಲ್ಲಿ ಕಲಬೆರಕೆ ಇಲ್ಲ, ಸ್ವಲ್ಪ ಖಾರನೂ ಇದೆ. ಅದಕ್ಕೆ ಒಂಚೂರು ಕಮ್ಮಿ ಹಾಕಿದ್ದೀನಿ. ಅಂಗಡಿಯಿಂದ ತೊಗೊಂಡ್ರೆ ನೀವು ಕರೆಕ್ಟ್ ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ ಮೆಣಸು.
ಇದು ಕೂಡ ಸೌಂಡ್ ಸ್ವಲ್ಪ ಪಟ ಅನ್ನೋ ಥರ ಹುರಿದ್ರೆ ಒಳ್ಳೆಯದು. ತುಂಬ ಹಸಿ ಮೆಣಸಿದ್ರೆ ಕೆಲವರಿಗೆ ಎದೆ ಉರಿ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಹರ್ಬ್ ಯೂಸ್ ಮಾಡಬೇಕಂದ್ರೂ ಇದೆಲ್ಲ ಹರ್ಬ್ಸ್, ಇದೆಲ್ಲ ಸ್ಪೈಸಸ್ ಹರ್ಬ್ಸ್, ಇದೆಲ್ಲ ಅದು ಒಂದು ಮೆಥಡಲ್ಲಿ ಮಾಡಿದ್ರೆ ಅದೆಲ್ಲ ಶುದ್ಧಿ ಆಗುತ್ತೆ. ಸುಮ್ಮನೆ ಒಳ್ಳೆಯದು ಅಂತ ಎಲ್ಲಾದರೂ ಹೇಗೆ ತಿಂದರೆ ಖಂಡಿತ ಆರೋಗ್ಯಕ್ಕೆ ಏನಾದರೂ ಒಂದು ಒಬ್ಬೊಬ್ರಿಗೆ ಒಂದೊಂಥರ ಅಡ್ವರ್ಸ್ ಎಫೆಕ್ಟ್ಸ್ ಆಗುತ್ತೆ. ನೋಡಿ ಮೆಣಸನ್ನು ಒಂಚೂರು ಪಟ್ ಅಂತಿದೆ, ಈಗ ಸಾಕಿದಾಗ. ಈಗ ಇದಕ್ಕೆ 6 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಮೆಣಸಿರೋದ್ರಿಂದ 1-2 ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಂಡ್ರು ಸಾಕು. ಒಂದು 10 ಸೇಲಂ ಮೆಣಸಿನ್ಕಾಯಿ ಹಾಕಿದ್ದೀನಿ. ಚಳಿಗಾಲ ಇದೆಯಲ್ಲ, ಒಂಚೂರು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಹುರಿದ್ಬಿಟ್ಟು ಆಮೇಲೆ ನಾನು ಇದೆಲ್ಲ ತೊಟ್ಟೆಲ್ಲ ತೆಗೆದುಬಿಡ್ತೀನಿ. ಇದಕ್ಕಿವಾಗ ಸೇಮ್ ಅಷ್ಟೇ 3/4 ಗ್ಲಾಸ್ ಇಲ್ಲ 1 ಗ್ಲಾಸ್ ಅಷ್ಟು, 1 ಗ್ಲಾಸ್ ಆಗಿದೆ ಕರಿಬೇವಿನ ಸೊಪ್ಪು. ನಾನು ಏರ್ ಫ್ರೈಯರಲ್ಲಿ ಇಟ್ಟು ಇದನ್ನು ನೋಡಿ ಎಷ್ಟು ಕರಕರ ಅಂತ ಇದೆ. ಗ್ರೀನ್ ಕರಿಬೇವಿನ ಸೊಪ್ಪನ್ನ ಏರ್ ಫ್ರೈಯಲ್ಲಿಟ್ಟು ಮಿಕ್ಸಿ ಮಾಡಿದ್ದೀನಿ. ಸೊ ಇಷ್ಟು ಕರಿಬೇವಿನ ಸೊಪ್ಪು ಸಾಕು. ಈ ಮೆಣಸಿನ್ಕಾಯಿ ಆಯಿತು ಹುರಿದು, ಅದನ್ನು ಹಾಕ್ಬಿಡ್ತೀನಿ. ಸೇಮ್ ಗ್ಲಾಸಲ್ಲಿ ಅರ್ಧ ಲೋಟ ಕೊತ್ತಂಬರಿ ಬೀಜ, ಧನಿಯಾ, ಇದನ್ನು ಸ್ವಲ್ಪ ಹೊಂಬಣ್ಣ ಬರೋ ಥರ ಹುರ್ಕೊಂಡ್ಬಿಡ್ತೀನಿ. ಧನಿಯಾನು ಬಿಸಿ ಆಗಿದೆ ಚೆನ್ನಾಗಿ, ಅದನ್ನು ತೆಗೆದುಬಿಡ್ತೀನಿ. ಇದೆಲ್ಲ ಸ್ವಲ್ಪ ಬಿಸಿ ಇರಬೇಕಾದ್ರೇ 1-2 ಸ್ಪೂನು ಅರಿಶಿನ. ಸೊ ಆ ಬಿಸಿಗೆ ಸಾಕು, ಬಾಣಲೆಗೆ ಹಾಕಿದ್ರೆ ತುಂಬ ಅದು ಕಹಿ ಬಂದುಬಿಡುತ್ತೆ. ಸೊ ಈಗ ಇದನ್ನೆಲ್ಲ ಸೇರಿಸಿ ಒಂದು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಇದು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಇಂಗು ಕೂಡ ಹಾಕಿ ಮಿಕ್ಸಿ ಮಾಡ್ತೀನಿ. ಯಾಕೆಂದರೆ ನನ್ನ ಹತ್ರ ಇರೋದು ಪೇಸ್ಟ್ ಇಂಗು, ಗಟ್ಟಿ ಇಂಗು ನನ್ನ ಹತ್ರ ಇಲ್ಲ. ಈ ಥರ ಪೇಸ್ಟ್ ಇರುತ್ತೆ, ಇದನ್ನು ಹಾಕಿ ಮಾಡ್ತೀನಿ. ಇದರ ಸಾರು ಮಾಡಬೇಕಾದ್ರೆ ಹಾಕ್ಕೊಂಡ್ರೂ ಇನ್ನೂ ಆರಾಮ ಚೆನ್ನಾಗೇ ಇರುತ್ತೆ. ಇದಕ್ಕೆ ಸ್ವಲ್ಪ ಹಾಕ್ತೀನಿ ಇವಾಗ. ಇದು ತುಂಬ ನೈಸಾಗಿ ಮಾಡಬಾರ್ದು, ತರ್ತರಿಯಾಗಿ ಮಾಡಬೇಕು. ಸ್ವಲ್ಪ ಸಣ್ಣ ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ಇರಬೇಕು. ಸಣ್ಣ ಮಾಡಿದ್ರೆ ಏನಂದರೆ ಸಾರು ಗಟ್ಟಿಯಾಗಿಬಿಡುತ್ತೆ, ಒಂಥರ ತಿಳಿ ಸಾರು ರಸಮ್ ಥರ ಸಿಗೋದೇ ಇಲ್ಲ. ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ನೀವು ಹಾಕಿಟ್ಕೊಂಡ್ರೆ ಒಂದು 3 ತಿಂಗಳ ತನಕ ಅಂತೂ ಇಟ್ಕೊಳ್ಬೋದು. ಬೇಳೆ ಬೇಯಿಸೋ ಹಾಗಿಲ್ಲ, ಏನೂ ಇಲ್ಲ. ಒಂದು ಹುಣಸೆ ಹಣ್ಣಿನ ನೀರು ಮಾಡಿಕೊಂಡು ಅದಕ್ಕೆ ಈ ಪೌಡ್ರ್ ಹಾಕ್ಕೊಂಡು ಸಾರು ಮಾಡ್ಕೊಳ್ಬೋದು. ಇಲ್ಲ ಟೊಮ್ಯಾಟೊ ಬೇಯಿಸ್ಬಿಟ್ಟು ಅದರದ್ದು ನೀರು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೂ ಕೂಡ ಈ ಪೌಡ್ರು ಹಾಕ್ಕೊಂಡು ಸಾರು ಮಾಡ್ಕೊಳ್ಬೋದು. ಭಾಳ ಹೆಲ್ತ್ಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದು ಈ ರಸಮ್ಮು. ನಾನು ಹೇಗೆ ರಸಮ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಬಿಸಿನೀರಿಗೆ ಹಾಕಿ ಕುದಿಸ್ಬಿಡ್ತೀನಿ. ಒಂಚೂರು ಆಮ್ಲ ಪೌಡ್ರು ಕೂಡ ಒಂದೊಂದು ಸಲ ಹಾಕ್ಬಿಟ್ಟು ಅದೇ ಹುಳಿ ಸಾಕು ಅಂತ ಸುಮ್ಮನೆ ಆಗಿಬಿಡ್ತೀನಿ. ಇಲ್ಲದೆ ಹೋದರೆ ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಎಲ್ಲ ಹಾಕಿ ನಿಂಬೆಹಣ್ಣು ಹಿಂಡ್ಬಿಡ್ತೀನಿ. ಎಷ್ಟು ವೆರೈಟೀಸ್ ಇದೆ ನೋಡಿ ನಮ್ಮ ರಸಮ್ ಮಾಡೋದಕ್ಕೆ. ಇದರ ಬೇಳೆ ಸಾಂಬಾರಿಗೆಲ್ಲ ಬೇಳೆ ಬೇಯಿಸಿದಾಗ ಒಂದು 4 ಟೊಮೆಟೊ ಹಾಕಿ ಬೇಯಿಸ್ಬಿಟ್ಟು ಅದನ್ನು ಟೊಮೆಟೊ ತೆಗೆದು ಈ ಥರ ಚೆನ್ನಾಗಿ ಸ್ಟ್ರೈನ್ ಮಾಡಿಬಿಟ್ಟು ಇದಕ್ಕೂ ಕೂಡ ರಸಮ್ ಪೌಡ್ರ್ ಹಾಕಿ ಕುದಿಸ್ಬಿಡ್ಬೋದು. ಇನ್ನೊಂದು ಎಚ್ಚರಿಕೆ ವಿಷಯ ಏನಂದರೆ, ಯಾಕೆಂದರೆ ನಾನೀಗ ರಸಮ್ ಪೌಡ್ರು ಹೇಳಬೇಕಾದ್ರೆ ಕಂಪ್ಲೀಟ್ ಗೈಡ್ ನಾನು ನಿಮಗೆ ಕೊಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಈ ರಸಮ್ ಪೌಡ್ರನ್ನ ಲಾಸ್ಟಲ್ಲಿ ಹಾಕಬೇಕು. ಫಸ್ಟೇ ಹಾಕಿ ಕುದಿಸಿದ್ರೆ ಮೆಣಸೆಲ್ಲ ಜಾಸ್ತಿ ಹಾಕಿರ್ತೀವಲ್ಲ, ರಸಮ್ ಕಹಿ ಬರುತ್ತೆ. ಎಲ್ಲ ಕುದ್ದೆಲ್ಲ ಆಗಿಂದೇ ನಾವು ಇಳಿಸ್ಬಿಟ್ಟು ಒಗ್ಗರಣೆ ಹಾಕ್ತೀವಿ ಅಂದಾಗ ಇದು ರಸಮ್ ಪೌಡ್ರ್ ಹಾಕಿ ಒಂದು ಸಲ ನೊರೆ ಬಂದುಬಿಟ್ರೆ ಸಾಕು, ಅಷ್ಟೇ. ಇದನ್ನು ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ ಹಾಗೆಲ್ಲ ಮಾಡಬಾರ್ದು. ಇದು ತರಿ ಪೌಡ್ರ್ ಇರುತ್ತಲ್ಲ, ಅದು ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ನಮಗೆ ಕುಡಿಯೋಕ್ಕೆ ಊಟದ ಜೊತೆ ಒಳ್ಳೆ ರಸಮ್ ಸಿಗುತ್ತೆ. ಮತ್ತು ಹುಷಾರಿಲ್ಲದೆ ಇದ್ದವ್ರಿಗೂ ಕೂಡ ಕುಡಿಯೋಕ್ಕೆ ಎಲ್ಲ ಲೈಟಾಗಿ ಮಾಡಿಕೊಟ್ರೆ, ಉಪ್ಪು ಖಾರ ಕಡಿಮೆ ಇರೋ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ಹೆಲ್ತ್ಗೆ ಒಳ್ಳೆಯದು. ಈ ರಸಮ್ ಪೌಡ್ರ್ ಬಗ್ಗೆ ನಿಮಗೆ ಕಂಪ್ಲೀಟ್ ವಿಡಿಯೋ ಅಂದರೆ ಡೀಟೇಲ್ಸ್ ಈ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.